ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ತಿರುಗೊಂದಾವರ್ತಿ ಪರಲೋಕದ ತಂದೆಯಾದ ದೇವರು ನನಗೂ ವಾಕ್ಯವನ್ನು ಕೇಳುವಂತ ನಿಮಗೂ ದೇವರಾದ ಕರ್ತನು ತಿರುಗೊಂದಾವರ್ತಿ ಒಳ್ಳೆ ಕೃಪೆಯವಕಾಶವನ್ನು ಕೊಟ್ಟು ಈ ವಿಶ್ರಾಂತಿಕರವಾದ ದಿನದಲ್ಲಿ ದೇವರ ಆತ್ಮನ ಸ್ವರವನ್ನು ನಾನು ನೀವು ಕೇಳುವುದಕ್ಕೋಸ್ಕರವಾಗಿ ಪರಲೋಕದ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಕೇಳುವಂತ ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಇಂದಿನ ದಿನದಲ್ಲಿ ಆಯುಷ್ಕಾಲಕ್ಕೆ ಒಂದು ದಿನವನ್ನು ಕೂಡಿಸಿಕೊಟ್ಟು ದೇವರಾದ ಕರ್ತನು ಕೃಪೆಯಿಂದ ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ತಂದೆಯಾದ ದೇವರು ನನ್ನ ನಿನ್ನ ಮೇಲೆ ಇಟ್ಟಿರುವಂತಹದ್ದು ಆ ಪ್ರೀತಿ ಅದು ಎಷ್ಟೆಂಬುದಾಗಿ, ಅದರ ಆಳ ಎತ್ತರ ಎಷ್ಟೆಂಬುದಾಗಿ ತಿಳ್ಕೊಳ್ಳಿಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಆದರೆ ದೇವರು ಕೊಟ್ಟಿರುವಂತ ಈ ಒಳ್ಳೆ ಅವಕಾಶವನ್ನು ದೇವರ ಆತ್ಮನ ಮೂಲಕವಾಗಿ ನಾನು ನೀವು ಅದನ್ನು ಪಡೆಕೊಳ್ಳುವಾಗ ದೇವರಾದ ಕರ್ತನ ಹಸ್ತವು, ಆತನ ಧರ್ಮದ ಬಲಗೈ ನನ್ನನ್ನು ನಿಮ್ಮನ್ನು ಹೇರಳವಾಗಿ ಎಲ್ಲ ವಿಷಯದಲ್ಲಿ ತನ್ನ ಕೃಪೆಯಲ್ಲಿ, ತನ್ನ ಆತ್ಮನಲ್ಲಿ, ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನನ್ನನ್ನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಅದು ಏನೇ ಆಗಿರ್ಬೋದು, ಒಂದು ವೇಳೆ ಲೋಕದ ರೀತಿಯಲ್ಲಿ ಡಾಕ್ಟರ್ಸ್ಗಳು ನಿಮ್ಮ ರೋಗದ ವಿಚಾರದಲ್ಲಿ ಆಗಲಿ, ನಿಮ್ಮ ಕುಟುಂಬದವರ ರೋಗದ ವಿಚಾರದಲ್ಲಿ ಆಗಲಿ ಕೈ ಬಿಟ್ಟಿರಬಹುದು. ಲೋಕದ ಜನರು, ಲೋಕದ ವೈದ್ಯರು ಕೈ ಬಿಟ್ಟಿರಬಹುದು. ಅವರ ಜ್ಞಾನ ಲೋಕದ ಮಟ್ಟಿಗೆ ಇದೆ ಹೊರತು ಆತ್ಮನ ಮೂಲಕವಾಗಿಲ್ಲ. ನನ್ನ ನಿನ್ನ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಆತನ ಆತ್ಮನಲ್ಲಿ ಆತ್ಮನಲ್ಲಿ ನಡೆಸುವವನಾಗಿದ್ದಾನೆ. ಯಾವುದೇ ಬಲಹೀನತೆಗಳು ಕೂಡ ದೇವರ ಆತ್ಮನು ನನ್ನ ನಿನ್ನ ಬಾಯಲ್ಲಿ ಜೀವವನ್ನು ಇಟ್ಟಿದ್ದಾನೆ. ಪ್ರಿಯರೇ, ಆ ಜೀವವನ್ನು ಮಾತನಾಡಬೇಕಾದರೆ ಆ ಜೀವವುಳ್ಳ ತಂದೆಯಾದ ದೇವರ ಬಳಿಗೆ ನಿಮ್ಮ ಹೃದಯಗಳನ್ನು ನೀವು ಒಪ್ಪಿಸಿ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ನಿಮ್ಮಿಂದ ಮಾಡದೆ ಇರಲಿಕ್ಕೆ ಆಗದ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವಂತೆ ಪರಲೋಕದ ತಂದೆಯಾದ ದೇವರು ನನಗೂ ನಿಮಗೂ ಸಹಾಯವನ್ನು ಮಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ಮನುಷ್ಯನನ್ನು ನೀನು ದೃಷ್ಟಿಸಿ ನೋಡುವುದಾಗ್ಲಿ, ಮನುಷ್ಯನ ಹಸ್ತವನ್ನು ನೋಡುವುದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಜೀವ ಸ್ವರೂಪನಾದ ದೇವರ ಹಸ್ತ ಇವತ್ತು ನಿಮಗೋಸ್ಕರವಾಗಿ ಚಾಚಲ್ಪಟ್ಟಿದೆ. ಆ ಹಸ್ತವನ್ನು ನೋಡಿ, ಆ ಜೀವವುಳ್ಳ ಹಸ್ತದ ಬಳಿಗೆ ಬನ್ನಿ. ಇವತ್ತು ನನ್ನನ್ನು ನಿಮ್ಮನ್ನು ನಡೆಸುವಂಥದ್ದು ಜೀವವುಳ್ಳ ಹಸ್ತ. ಇವತ್ತು ನಾನು ನೀನು ಆರೋಗ್ಯವಾಗಿರುವಂಥದ್ದು, ನಾನು ನೀನು ಈ ದಿನವನ್ನು ಕಂಡಿರುವಂಥದ್ದು ಪರಲೋಕದ ತಂದೆಯಾದ ದೇವರ ಕೃಪೆಯಾಗಿದೆ, ಆತನ ಪ್ರೀತಿಯಾಗಿದೆ, ಆತ್ಮನ ನಡೆಸುವಿಕೆ ಆಗಿದೆ. ಪ್ರಿಯರೇ, ಇದು ನನ್ನ ನಿನ್ನ ಯೋಗ್ಯತೆಯಿಂದ ಅಲ್ಲ, ನನ್ನ ನಿಮ್ಮ ಬಲದಿಂದ ಅಲ್ಲ, ನನ್ನ ನಿಮ್ಮ ಶಕ್ತಿಯಿಂದ ಅಲ್ಲ, ದೇವರ ಕೃಪೆ. ದೇವರ ಕೃಪಾಶ್ರಯಕ್ಕೆ ನಮ್ಮನ್ನು ನಾವು ಬರುವಾಗ ದೇವರ ಕೃಪಾಶ್ರಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ಇವತ್ತು ದೇವರಾದ ಕರ್ತನು ಪ್ರಿಯರೇ ಕೊಟ್ಟಿರುವಂಥ ಅವಕಾಶವನ್ನು, ದೇವರು ಕೊಟ್ಟಿರುವಂಥ ಸಮಯವನ್ನು ಲೋಕದ ರೀತಿಯಲ್ಲಿ ವ್ಯರ್ಥ ಮಾಡದೆ ದೇವರ ಆತ್ಮನಲ್ಲಿ ಇದ್ದುಕೊಂಡು ದೇವರ ಆತ್ಮನಲ್ಲಿ ಕಳೆಯುವಾಗ ದೇವರ ಆತ್ಮನ ನಡೆಸುವಿಕೆ ನನ್ನ ನಿಮ್ಮ ಜೀವಿತದಲ್ಲಿರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನನ್ನೊಂದಿಗೂ ನಿಮ್ಮೊಂದಿಗೂ ಆ ಪರಲೋಕದ ತಂದೆಯಾದ ದೇವರು ಪರಿಶುದ್ಧಾತ್ಮನು ನನ್ನೊಂದಿಗೂ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತ, ನನ್ನನ್ನು ನಿನ್ನನ್ನು ಸಂಧಿಸ್ಲಿಕ್ಕಿರುವಂತ ಆ ಪರಲೋಕದ ಮಾತು 2ನೇ ಪೂರ್ವಕಾಲ ವೃತ್ತಾಂತ 30ನೇ ಸಂಧಿ 27ನೇ ವಚನವನ್ನು ನಾವು ಧ್ಯಾನ ಮಾಡುವ. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 30ನೇ ಸಂಧಿ 27ನೇ ವಚನವನ್ನು ನಾವು ಧ್ಯಾನ ಮಾಡುವ.
ಆಮೇಲೆ ಯಾಜಕರಾಗಿದ್ದ ಲೇವಿಯರು ಎದ್ದು ನಿಂತು ಜನರನ್ನು ಆಶೀರ್ವದಿಸಿದರು. ಅವರ ಸ್ವರವು ದೇವರಿಗೆ ಕೇಳಿಸಿತು. ಅವರ ಪ್ರಾರ್ಥನೆಯು ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಿವಾಸಕ್ಕೆ ಮುಟ್ಟಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ಅರಸನಾದ ಹಿಜ್ಕೀಯನು, ಹಲ್ಲೆಲೂಯಾ, ಈ ಪಸ್ಕ ಹಬ್ಬ ಎಂಬ ಆಚರಣೆಯನ್ನು ಮಾಡಬೇಕೆಂಬುದಾಗಿ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಈ ಪಸ್ಕದ ಹಬ್ಬದ ಈ ಆಚರಣೆಯನ್ನು ಮಾಡುವನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಅವನು ಏನ್ ಮಾಡಿದ್ದಾನೆ, ಎಲ್ಲರಿಗೂ, ಇಡೀ ರಾಜ್ಯದ ಎಲ್ಲ ಕಡೆ ಇಸ್ರಾಯೇಲರು, ಯೆಹೂದ್ಯರಿಗೂ, ಎಲ್ಲ ಜನರಿಗೂ, ಅಂದರೆ ಯಾಕೋಬನು ಇಸ್ರಾಯೇಲನಾಗಿ ಮಾರ್ಪಡಿಸಲ್ಪಟ್ಟ ನಂತರ ಆ ಇಸ್ರಾಯೇಲ್ 12 ಕುಲದ ಜನರಿಗೂ ಸಾರಲ್ಪಟ್ಟಿತು ಏನು, ಪಸ್ಕ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ. ಇಲ್ಲಿ ದೇವರ ಆತ್ಮನಿಂದ ಪ್ರೇರೇಪಣೆ ಹೊಂದಿ ಅರಸನಾದ ಹಿಜ್ಕೀಯನು ಮಾಡಿದಂಥ ಕಾರ್ಯದಲ್ಲಿ ನಾವು ಆ 30ನೇ ಸಂಧಿಯನ್ನು ಸ್ಟಾರ್ಟಿಂಗ್ ಪ್ರಾರಂಭದಿಂದ ನಾವು ಓದ್ತಾ ಬರುವಾಗ ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಹೇಗಿತ್ತು ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ದೇವರು ಬಯಸುವಂಥದ್ದು ವಿಧೇಯತ್ವ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಮೇಲೆ ಯಾಜಕರಾಗಿದ್ದ ಲೇವಿಯರು ಎದ್ದು ನಿಂತು ಜನರನ್ನು ಆಶೀರ್ವದಿಸಿದರು. ಅವರ ಸ್ವರವು ದೇವರಿಗೆ ಕೇಳಿಸಿತು. ಅವರ ಪ್ರಾರ್ಥನೆಯು ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಿವಾಸಕ್ಕೆ ಮುಟ್ಟಿತು ಎಂಬುದಾಗಿ. ಪ್ರಿಯ ದೇವಜನರೇ, ಇಲ್ಲಿ ಯಾಜಕರು ಅಂದರೆ ದೇವರ ಸೇವೆಯನ್ನು ಮಾಡುವವರು. ಇವತ್ತು ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟಂತ ನೀವು ಯಾರೇ ಆಗಿರಲಿ, ನೀವು ಯಾಜಕರಾಗಿದ್ದೀರಾ, ಯಾಜಕ ಉದ್ಯೋಗದಲ್ಲಿದ್ದೀರಾ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಈ ಲೋಕದಲ್ಲಿ ಇದ್ದುಕೊಂಡು ನೀವು ಲೋಕದ ರೀತಿಯಲ್ಲಿ ಯಾವ ಕೆಲಸ ಕಾರ್ಯದಲ್ಲಿ ನೀವು ಇದ್ದೀರಾ, ಅದರ ಮಧ್ಯದಲ್ಲಿ ನೀವು ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟಂತ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನೀವು ಯಾಜಕಸ್ಥರು ನೀವು ಆಗಿದ್ದೀರಾ. ದೇವರ ಹಸ್ತದ ಮೂಲಕವಾಗಿ ಆ ಉದ್ಯೋಗ ಅಂದರೆ ಪರಲೋಕದ ರಾಯಭಾರಿಗಳು, ಪರಲೋಕದ ಕೆಲಸವನ್ನು ಮಾಡುವಂತವರಾಗಿದ್ದೀರಾ. ಈ ಲೋಕದಲ್ಲಿ ನಿಮ್ಮ ಜೀವಿತಕ್ಕೆ ಈ ದೇಹವೆಂಬ ಗುಡಾರ, ಈ ಕುಟುಂಬವೆಂಬ ಸಂಸಾರವನ್ನು ನಡೆಸುವುದಕ್ಕಾಗಿ ಈ ಲೋಕದ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತವರಾಗಿದ್ದೀರಾ. ಅದು ಮಾಡಲೇಬೇಕು. ಅದರ ಮಧ್ಯದಲ್ಲಿ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ಹೇಗೆ ಕರೆದಿದ್ದಾನೆ, ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಕೂಡ ದೇವರಾದ ಕರ್ತನು ನಿಮ್ಮನ್ನು ತನ್ನ ಸೇವೆಗೆ ಕರೆದಿದ್ದಾನೆ. ಆ ಸೇವೆ ಯಾವ ರೀತಿಗೆ ಮಾಡಬೇಕೆಂಬುದಾಗಿ ನೋಡುವುದಾದರೆ ದೇವರ ಆತ್ಮನಲ್ಲಿದ್ದುಕೊಂಡು ಯಥಾರ್ಥವಾದ ಹೃದಯದಿಂದ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಆ ಸೇವೆಯನ್ನು ದೇವರ ಆತ್ಮನ ಮೂಲಕ ನಡೆಸಲ್ಪಡುವಂತ ಸೇವೆಯನ್ನು ಮಾಡುವಾಗ ದೇವರು ನಿಮ್ಮೊಂದಿಗೂ ಕೂಡ ಇದ್ದುಕೊಂಡು ನಿಮ್ಮ ಮೂಲಕ ಕೂಡ ನಿಮ್ಮಿಂದ ಆಗದೆ ಇರುವಂತ ಕಾರ್ಯಗಳನ್ನು ದೇವರ ಆತ್ಮನು ನಿಮ್ಮ ಮೂಲಕ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಮೇಲೆ ಯಾಜಕರಾಗಿದ್ದ ಲೇವಿಯರು ಎದ್ದು ನಿಂತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಫಸ್ಟ್ ಆಫ್ ಆಲ್ ದೇವರ ಆತ್ಮನ ಮೂಲಕ ನಿಮ್ಮನ್ನು ನೀವು ದೇವರ ಆತ್ಮನಿಗೆ ತಗ್ಗಿಸಲ್ಪಡಬೇಕು. ತಗ್ಗಿದ ಹೃದಯವೇ ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಯಾವ ದೇವರ ಆತ್ಮನಿಂದ ನಡೆಸಲ್ಪಡುವಂತ ದೇವರ ಸೇವಕನಾಗಲಿ ಫಸ್ಟ್ ಆಫ್ ಆಲ್ ದೇವರ ಆತ್ಮನ ಮೂಲಕವಾಗಿ ದೇವರ ಆತ್ಮನಿಗೆ ತಗ್ಗಿಸಲ್ಪಡಬೇಕು. ಆತನಿಗೆ ಇಷ್ಟವಾದ ಯಜ್ಞವನ್ನಾಗಿ
ತನ್ನನ್ನೇ ತಾನು ಸಮರ್ಪಿಸಬೇಕು. ಇಲ್ಲಿ ಯಜ್ಞಕ್ಕೆ ಹೋರಿ ಹೋತಗಳನ್ನು, ಕುರಿಗಳನ್ನು, ಟಗರುಗಳನ್ನು ಯಜ್ಞಕ್ಕೆ ಅರ್ಪಿಸಿದರು. ಇಲ್ಲಿ ದೇವರಾದ ಕರ್ತನಿಗೆ ನಮ್ಮನ್ನು ನಾವೇ ದೇವರಿಗೆ ಸಮರ್ಪಿಸಿ ಕೊಡಬೇಕು. ನಮ್ಮನ್ನೇ ನಾವು ದೇವರಿಗೆ ತಗ್ಗಿಸಿಕೊಳ್ಳುವಂಥದ್ದೇ ಅದು ಯಜ್ಞವಾಗಿದೆ. ಇವತ್ತು ದೇವರ ಆತ್ಮನಲ್ಲಿ ಇದ್ದುಕೊಂಡು ದೇವರ ಆತ್ಮನಿಂದ ಆರಿಸಲ್ಪಟ್ಟಂತ ನಾನು ನೀವು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ಯಾವ ರೀತಿಗೆ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ? ದೇವರ ಆತ್ಮನ ಸ್ವರವನ್ನು ನಾವು ಎಷ್ಟಾಗಿ ನಾವು ಕೇಳ್ತಾ ಇದ್ದೀವಿ? ದೇವರ ಆತ್ಮನಿಗೆ ಎಷ್ಟು ನಾವು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ? ಇವತ್ತು ಎಷ್ಟು ಜನರನ್ನು ನಾವು ಆಶೀರ್ವದಿಸ್ತಾ ಇದ್ದೀವಿ? ಇವತ್ತು ನಾವು ಆಶೀರ್ವದಿಸಲ್ಪಟ್ಟಂತ ಜನರು ಎಷ್ಟು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ? ಎಷ್ಟು ಜನರು ಆ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ? ಇದು ಪ್ರಾಮುಖ್ಯ. ಇದು ದೇವರ ವಾಕ್ಯ ಹೇಳ್ತದೆ. ಇವತ್ತು ದೇವರಾದ ಕರ್ತನು ಆರಿಸಲ್ಪಟ್ಟಂತ ನನ್ನನ್ನು ನಿಮ್ಮನ್ನು ನೋಡ್ತಿದ್ದಾನೆ. ಇವತ್ತು ನಿಮ್ಮ ದೃಷ್ಟಿ ಲೋಕದಲ್ಲಿದೆಯಾ, ದೇವರ ವಾಕ್ಯದಲ್ಲಿದೆಯಾ? ಇವತ್ತು ನಿನ್ನ ಸ್ವರ ಲೋಕವನ್ನು ಕೇಳ್ತಾ ಇದೆಯಾ, ದೇವರ ಆತ್ಮನ ಸ್ವರವನ್ನು ಕೇಳ್ತಾ ಇದೆಯಾ? ನಿನ್ನ ದೃಷ್ಟಿ ಲೋಕದ ರೀತಿಯಲ್ಲಿದೆಯಲ್ಲ, ಅಲ್ಲ ದೇವರ ಆತ್ಮನಲ್ಲಿ ನೆಲೆಗೊಂಡಿದೆಯಾ? ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವೈಯಕ್ತಿಕವಾದ ಪ್ರಾರ್ಥನೆ, ದೇವರ ಆತ್ಮನಲ್ಲಿ ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ಕಳೆಯುವಂತ ಸಮಯವನ್ನು ನಾವು ಕಳೀತಾ ಇಲ್ಲ. ದೇವರು ನಮಗೆ ಕೊಟ್ಟಿರುವಂತ ಸಮಯವನ್ನು ಕದ್ದುಕೊಳ್ತಾ ಇದ್ದೀವಿ. ಕಾರ ಶೋಹರ ಕಾರ ತೀರೆ ಮೇಕಿಯ. ಇವತ್ತು ದೇವರು ಕೊಟ್ಟಿರುವಂತ ಅವಕಾಶವನ್ನು, ದೇವರಾದ ಕರ್ತನು ಕೊಟ್ಟಿರುವಂತ ಸಮಯವನ್ನು ಲೋಕದ ರೀತಿಯಲ್ಲಿ ಇವತ್ತು ನಾವು ಏನ್ ಮಾಡ್ತಿದ್ದೀವಿ? ಅದನ್ನು ವ್ಯರ್ಥವಾಗಿ ಕಳೀತಾ ಇದ್ದೇವೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುವಾಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಾನು ಕೇಳಿಕೊಳ್ಳೋದು ಒಂದೇ, ದೇವರ ಆತ್ಮನಿಗೆ ಸಮಯವನ್ನು ಕೊಡಿ. ದೇವರು ನಿಮಗೆ ಕೊಟ್ಟಿರುವಂತಹ ಸಮಯವನ್ನು ಕದ್ದುಕೊಳ್ಬೇಡಿ. ಒಂದು ವೇಳೆ ದೇವರು ನಿಮಗೆ ಕೊಟ್ಟಿರುವಂತ ಅವಕಾಶ, ದೇವರು ಕೊಟ್ಟಿರುವಂತ ಸಮಯವನ್ನು ನೀವು ಕದ್ದುಕೊಂಡು ಲೋಕದ ರೀತಿಯಲ್ಲಿ ದೇವರ ಆತ್ಮನ ನಿಮಗೆ ಕೊಡುವಂತಹ ಸ್ವರವನ್ನು ನೀವು ಕೇಳದೆ ಲೋಕದ ರೀತಿಯಲ್ಲಿ ನೀವು ಕಳೆಯುವುದಾದರೆ, ಸೈತಾನನು, ಕೆಡುಕನು, ಶೋಧಕನು ನಿಮ್ಮ ಜೀವಿತದಲ್ಲಿ ತಂದು ಹಾಕುವಂತ ಅನೇಕ ಪ್ರಾಬ್ಲಮ್ಸ್ಗಳು, ಅನೇಕ ಕಷ್ಟಗಳು, ಅನೇಕ ರೋಗಗಳು, ಅನೇಕ ಬಲಹೀನತೆಗಳಿಂದ ನಿಮ್ಮನ್ನು ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೊರಗೆ ತರಲಿಕ್ಕೆ ಯಾವ ಲೋಕದ ಸಂಗತಿಗಳಿಂದ ಸಾಧ್ಯ ಇಲ್ಲ, ದೇವರ ಆತ್ಮನಿಂದ ಮಾತ್ರ. ಪ್ರಿಯರೇ, ತಂದೆ, ಮಗ, ಪರಿಶುದ್ಧಾತ್ಮನಾಗಿರೋ ತ್ರಯೇಕತ್ವವುಳ್ಳ ದೇವರು, ತ್ರಯೇಕತ್ವವುಳ್ಳ ದೇವರ ಹಸ್ತ, ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಇರಬೇಕು. ಇವತ್ತು ನಾನು ನೀವು ಇನ್ನೊಬ್ಬರನ್ನು ಆಶೀರ್ವದಿಸುವಂಥವರಾಗಿರ್ಬೇಕು, ಇನ್ನೊಬ್ಬರನ್ನು ಶಪಿಸುವಂಥವರಾಗಿರಬಾರ್ದು. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮ ಹೃದಯದಲ್ಲಿ ಜೀವವನ್ನು, ನಿಮ್ಮ ನಾಲಿಗೆಯಲ್ಲಿ ಜೀವವನ್ನಿಟ್ಟಿದ್ದಾನೆ, ಜೀವವನ್ನೇ ಮಾತನಾಡುವ. ಪ್ರಿಯರೇ, ಎಲ್ಲಿ ಯಾಜಕರು, ಅಲ್ಲಿ ಇಡೀ ಲೋಕ ಎಲ್ಲಾ ಜನರು ಸೇರಿ ಬಂದಿದ್ದಾರೆ. ಪಸ್ಕ ಹಬ್ಬ ಏನು ಮುಗಿತಾ ಇದೆ. ಯಾಜಕರು ಎದ್ದು ನಿಂತು ಜನರನ್ನು ಆಶೀರ್ವದಿಸಿದರು. ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ಅವರ ಸ್ವರವು, ಯಾರ ಸ್ವರ? ಯಾಜಕರ ಸ್ವರ. ಹಾಲೆಲೂಯಾ. ಅವರ ಸ್ವರವು ದೇವರಿಗೆ ಕೇಳಿಸಿತು. ಅವರ ಪ್ರಾರ್ಥನೆಯು ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಿವಾಸಕ್ಕೆ ಮುಟ್ಟಿತು ಎಂಬುದಾಗಿ. ಹಾಲೆಲೂಯಾ. ಪ್ರಿಯ ದೇವಜನರೇ, ಆ ಯಾಜಕರು ಪಸ್ಕ ಹಬ್ಬಕ್ಕೋಸ್ಕರವಾಗಿ ಅಲ್ಲಿ ಸೇರಿ ಬರುವಂತ ಜನರನ್ನು ಆಶೀರ್ವದಿಸೋಕ್ಕೋಸ್ಕರವಾಗಿ ಅದಕ್ಕಿಂತ ಮುಂಚಿತವಾಗಿ ದೇವರ ಆತ್ಮನಲ್ಲಿ ಅವರು ತಮ್ಮನ್ನು ಸಿದ್ಧಪಡಿಸಿಕೊಂಡಿದ್ರು. ದೇವರ ಆತ್ಮನಿಗೋಸ್ಕರ ಸಮಯವನ್ನು ಕಳೆದಿದ್ರು.
ಬರುವಂತ ಜನರ ಆಶೀರ್ವಾದ ಹೊಂದಬೇಕು. ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ಕೂಡ ದೇವರಾದ ಕರ್ತನು ಜೀವವನ್ನಿಟ್ಟಿದ್ದಾನೆ. ಆ ಜೀವವನ್ನು ನೀವು ಮಾತನಾಡಬೇಕಾದ್ರೆ, ಆ ಜೀವ ನಿಮ್ಮ ಬಾಯಿಂದ ಹೊರಡುವಂತ ವೇಳೆಯಲ್ಲಿ ನಿಮ್ಮ ಜೀವಿತದಲ್ಲಿ ಅದು ಮಾತಾಡೋದು, ನೀವು ನುಡಿಯುವಂತ ಯಾರ ಜೀವಿತದಲ್ಲಿ ಆ ಕಾರ್ಯ ಮಾಡಬೇಕಾದ್ರೆ, ದೇವರ ಆತ್ಮನ ಜೀವ ಇನ್ನೊಬ್ಬರಲ್ಲಿ ಕಾರ್ಯ ಮಾಡಬೇಕಾದ್ರೆ, ಫಸ್ಟ್ ಆಫ್ ಆಲ್ ದೇವರ ಆತ್ಮನಿಗೆ ನೀವು ವಿಧೇಯರಾಗಿರಿ. ದೇವರ ಆತ್ಮನ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ದೇವರ ಆತ್ಮನ ಕಾರ್ಯ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ಪ್ರಿಯ ದೇವ ಜನರೇ, ನೀವು ಯಾವ ಸ್ಥಳದಲ್ಲಿ ಇರ್ಬೋದು, ಯಾವ ದೇಶದಲ್ಲಿ ಇರ್ಬೋದು, ಪರದೇಶದಲ್ಲಿ ಇರ್ಬೋದು, ಯಾವ ಊರಲ್ಲಿ, ಯಾವ ಹಳ್ಳಿಗಳಲ್ಲಿ ನೀವಿದ್ದೀರಾ, ಆ ಸ್ಥಳದಲ್ಲಿ ಈ ವಾಕ್ಯವನ್ನು ನೀವು ಕೇಳುವುದಾದರೆ ಈ ವಾಕ್ಯ ನಿಮ್ಮನ್ನು ಟಚ್ ಮಾಡಲಿ, ಈ ವಾಕ್ಯ ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿಯೊಬ್ಬರು ನಿಮ್ಮ ಹೃದಯಗಳನ್ನು ದೇವರ ಆತ್ಮನ್ನು ತೆರೆಯಲ್ಪಡಲಿ. ಆ ಯಾಜಕರ ಸ್ವರ ದೇವರಾದ ಕರ್ತನಿಗೆ ಕೇಳಿಸಿತಂತೆ. ಆ ಪರಲೋಕದ ನಿವಾಸಕ್ಕೆ ಅದು ಮುಟ್ಟಿತು ಎಂಬುದಾಗಿ ಪರಲೋಕದ ದ್ವಾರಗಳನ್ನು ಕದಲಿಸುವಂತದ ಪ್ರಾರ್ಥನೆಯಾಗಿರ್ಬೇಕು ಇವತ್ತು ನಿಮ್ಮ ಜೀವಿತದಲ್ಲಿ. ಬರೇ ಹೆಸರನ್ನ ಪೂರ್ತಿಗೆ ನನಗೆ ಒಂದು ಪ್ರೇಯರ್ ಮಾಡಬೇಕು, ಒಂದು ವಾಕ್ಯ ಓದಬೇಕು, ಏನೋ ಒಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅಲ್ಲರಿ. ಪರಿಶುದ್ಧಾತ್ಮನೊಂದಿಗೆ ನೀವು ಹೋರಾಡಿ ನೀವು ಪ್ರಾರ್ಥಿಸುವಂಥದ್ದಾಗಿದೆ. ದೇವರ ಆತ್ಮನೊಂದಿಗೆ ಮುಖಾಮುಖಿಯಾಗಿ ನೀವು ಮಾತನಾಡುವಂಥದ್ದಾಗಿದೆ. ದೇವರ ಆತ್ಮನ ನಿಮಗೆ ಕೊಟ್ಟಿರುವಂಥ ಸಮಯವನ್ನು ದೇವರ ಆತ್ಮನ ಮೂಲಕವಾಗಿ ಅದು ಯೋಗ್ಯವಾಗಿ ನೀವು ಕಳೀರಿ. ಯಾವುದೇ ರೋಗ ಆದರೂ ಕೂಡ ಸರಿ, ಯಾವ ಸೇವಕರು ಬಂದು ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮೂಲಕವಾಗಿ ನಿಮ್ಮ ಬಾಯಿಂದ ಹೊರಡುವಂಥ ಆ ಪರಿಶುದ್ಧವಾದ ತಂದೆಯಾದ ದೇವರ ನಾಮವನ್ನು ಘನಪಡಿಸುವಂಥ ದೇವರ ವಾಕ್ಯದ ಮೂಲಕ ನೀವು ಮಾತನಾಡುವಾಗ ಅದು ನಿಮ್ಮ ದೇಹವನ್ನು ಬಿಟ್ಟು ತೊಲಗಿ ಹೋಗ್ತದೆ. ಆ ಶಕ್ತಿಯನ್ನು ನಿಮ್ಮ ಬಾಯಲ್ಲಿ, ಆ ಜೀವವನ್ನು ನಿಮ್ಮ ಬಾಯಲ್ಲಿ, ನಿಮ್ಮ ಹೃದಯದಲ್ಲಿ ದೇವರ ಆತ್ಮವನ್ನು ಇಟ್ಟಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮಗಳಾಗಲಿ, ಮಗನಾಗಲಿ, ಮೊಮ್ಮಕ್ಕಳಾಗಲಿ, ಯಾರೇ ಆಗಿರಲಿ, ಎಲ್ಲಿ ದಾರಿ ತಪ್ಪಿದ್ದಾರ ಅಲ್ಲಿ ಎಚ್ಚರಿಸಿ. ಒಂದು ವೇಳೆ ದೇವರಾದ ಕರ್ತನು ನಿಮಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಕೂಡ ಒಂದು ವೇಳೆ ನಾನು ಎಲ್ಲಿ ಎಚ್ಚರಿಸಿ ಗದರಿಸಿ ಅವ್ರಿಗೆ ನೋವಾಗ್ತದೆ ಎಂಬುದಾಗಿ ನೀವು ನೆನೆಸುವುದಾದರೆ ನಾಳೆ ದೊಡ್ಡ ಕೇಡಿಗೆ ಅವರು ಬೀಳ್ತಾರೆ. ಪ್ರಿಯರೇ, ಆ ನರಕ ಯಾತನೆ ಅವರು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾಜಕಸ್ಥರಾಗಿದೆ, ಲೇವಿಯರು ಅಂದರೆ ದೇವರ ಆತ್ಮನ ಸೇವೆ ಮಾಡುವುದಕ್ಕೋಸ್ಕರ ದೇವರ ಹಸ್ತದ ಮೂಲಕ ಆರಿಸಲ್ಪಟ್ಟಂತ ಲೇವಿ ಕುಲವಾಗಿದೆ. ಇವತ್ತು ನಾನು ನೀವು ದೇವರ ಹಸ್ತದ ಮೂಲಕ ಲೇವಿ ಕುಲದವರಾಗಿದ್ದೇವೆ, ಆತನ ಸೇವೆ ಮಾಡುವವರಾಗಿದ್ದೇವೆ. ಪ್ರಿಯರೇ, ನಮ್ಮನ್ನು ನಾವು ದೇವರ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ, ದೇವರ ವಾಕ್ಯವನ್ನು ಹಿಡಿದು ಹೋರಾಡಿ ದೇವರ ಆತ್ಮನೊಂದಿಗೆ ಪ್ರಾರ್ಥಿಸುವಾಗ ಪರಲೋಕ ಕದಲ್ಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ. ಅದು ಪರಲೋಕಕ್ಕೆ ಮುಟ್ಟಿತಂತೆ ದೇವರ ವಾಕ್ಯ ಹೇಳ್ತದೆ. ಪರಲೋಕದ ದ್ವಾರಗಳನ್ನು ತೆರೆಯುವಂಥದ್ದಾಗಿರಬೇಕು. ಬರೇ ಹೆಸರನ್ನ ಪೂರ್ತಿಗೆ ಒಂದು 5 ನಿಮಿಷ 10 ನಿಮಿಷ ನಾವು ಪ್ರೇಯರ್ ಮಾಡುವಂಥದ್ದಲ್ಲ. ನಮ್ಮ ಸಮಯವನ್ನು ನಾವು ಇತರರೊಂದಿಗೆ ಹೇಗೆ ನಾವು ಒಂದು ಫ್ರೆಂಡ್ಸೊಂದಿಗೆ, ತಂದೆ ತಾಯಿಯೊಂದಿಗೆ, ಇನ್ನು ಮಕ್ಕಳೊಂದಿಗೆ ಓಪನ್ ಆಗಿ ನಾವು ಹೇಗೆ ಮಾತನಾಡ್ತೇವೋ ಅದೇ ರೀತಿಗೆ ದೇವರ ಆತ್ಮನೊಂದಿಗೆ ಹೃದಯ ಬಿಚ್ಚಿ ನಾವು ಮಾತನಾಡುವಾಗ ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಇದ್ದಂಥ ಕೊರತೆಗಳನ್ನು ನೀಗಿಸ್ತಾನೆ. ಸೈತಾನನು ತಂದು ಹಾಕಿದಂತ ಆ ರೋಗದ ಬಾಧೆಯನ್ನು ಗುಣಪಡಿಸ್ತಾನೆ. ಎಲ್ಲ ಮಾಟ ಮಂತ್ರದ ಶಕ್ತಿಗಳನ್ನು ಮುರಿದಾಕ್ತಾನೆ. ನಿಮಗೆ ವಿರೋಧವಾಗಿ ನಿಂತಂತ ಎಲ್ಲ ವೈರ್ಯ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕ್ತಾನೆ. ಫಸ್ಟ್ ಆಫ್ ಆಲ್ ದೇವರಾದ ಕರ್ತನಿಗೆ ವಿಧೇಯರಾಗಿರಿ. ನಿಮ್ಮ ಮೊಣಕಾಲುಗಳು ಯಥಾರ್ಥವಾಗಿ ದೇವರ ಸಮ್ಮುಖದಲ್ಲಿ ಬೀಳಿ. ದೇವರಾದ ಕರ್ತನಿಗೆ ನಿಮ್ಮ 2 ಹಸ್ತಗಳನ್ನು ಪರಲೋಕದ ಕಡೆಗೆ ಚಾಚಿ. ಪ್ರಿಯರೇ, ದಾನಿಯೇಲನು ನಾವು ದೇವರ ವಾಕ್ಯವನ್ನು ನಾವು ನೋಡುವಂತ ವೇಳೆಯಲ್ಲಿ
ದಿನಕ್ಕೆ 3 ಆವರ್ತಿ ಯೆರೂಸಲೇಮಿನ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಿದ್ದಂತೆ. ಅದಕ್ಕೆ ಕಂಡಿ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬಾಗಿಲು ಇರಲಿಲ್ಲ, ಯಾಕಂದ್ರೆ ದೇವರಾದ ಕರ್ತನು ಮುಚ್ಚಿದಂತ ಬಾಗಿಲನ್ನು ತೆರೆದಿದ್ದಾನೆ. ಸೈತಾನನು ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟ ಬಾಗಿಲನ್ನು ಯೇಸು ಸ್ವಾಮಿ ಅದನ್ನು ಮುರಿದಾಕಿದ್ದಾನೆ. ನೇರವಾಗಿ ಆತನ ಮುಂದೆ ಬರಲಿಕ್ಕೆ ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಕಾರತೋ ಹೋಶಾರ ಮಾಂದೇರಿಕಿ ಅಲ್ಲರಬ. ದಾನಿಯೇಲನನ್ನು ಕುತಂತ್ರದಿಂದ ಸಿಂಹದ ಬಾಯಿಗೆ, ಸಿಂಹದ ಗವಿಗೆ ಹಾಕಲ್ಪಟ್ಟರು. ಆದರೆ ಸಿಂಹದ ಬಾಯಿಯನ್ನೇ ದೇವರಾದ ಕರ್ತನು ಕಟ್ಟಿದ. ಯಾಕಂದ್ರೆ ದಾನಿಯೇಲನ ಪ್ರಾರ್ಥನೆ ಸಿಂಹದ ಬಾಯನ್ನು ಕಟ್ಟುವಂತ ರೀತಿಯಲ್ಲಿ ನಡೆಸಲ್ಪಟ್ಟಿತು. ದೇವರ ಆತ್ಮನ ಹೃದಯಕ್ಕೆ ಮೆಚ್ಚುವಂತವನಾದನು. ದಾನಿಯೇಲನ ಅನುನಿತ್ಯದ ಪ್ರಾರ್ಥನೆಯನ್ನು ಪರಲೋಕ ಅದು ತೆರೆಯಲ್ಪಡ್ತಿತ್ತು. ಪರಲೋಕದ ತಂದೆಯಾದ ದೇವರಿಗೆ ಅವರ ಪ್ರಾರ್ಥನೆ ಕೇಳಿಸಿತು. ಇವತ್ತು ನಿಮ್ಮ ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ವಿಜ್ಞಾಪನೆ ದೇವರಾದ ಕರ್ತನಿಗೆ ಕೇಳಲ್ಪಡಬೇಕು. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನಾಗಿ, ಅಂದರೆ ಪರಿಪೂರ್ಣವಾಗಿ ನಿಮ್ಮ ಪ್ರಾಣ ಆತ್ಮ ಶರೀರವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಟ್ಟು ದೇವರ ಆತ್ಮನೊಂದಿಗೆ ನೀವು ಮಾತನಾಡುವುದಾದರೆ ದೇವರ ಆತ್ಮನು ನಿಮ್ಮೊಂದಿಗೆ ಮಾತನಾಡ್ತಾನೆ. ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ದೇವರಾದ ಕರ್ತನು ಮಧ್ಯಸ್ಥಿಕೆ ವಹಿಸ್ತಾನೆ. ಯಾಕಂದ್ರೆ ನಿಮ್ಮ ಸ್ವರ ಪರಲೋಕಕ್ಕೆ ಕೇಳ್ತದೆ, ಪರಲೋಕದ ತಂದೆಯಾದ ದೇವರಿಗೆ ಕೇಳಿಸ್ತದೆ. ಪರಲೋಕ ನಿಮಗೋಸ್ಕರ ತೆರೆಯಲ್ಪಡ್ತದೆ. ನಿಮಗೋಸ್ಕರ ದೇವ ದೂತರನ್ನು ದೇವರಾದ ಕರ್ತನು ಸಹಾಯಕರನಾಗಿ ಕಳಿಸ್ತಾನೆ. ನೀವು ಕೈ ಹಾಕುವಂತ ಪ್ರತಿ ಒಂದೊಂದು ಕೆಲಸ ಕಾರ್ಯಗಳನ್ನು ಪರಿಶುದ್ಧಾತ್ಮನ ಆಶೀರ್ವದಿಸ್ತಾನೆ. ನಿಮ್ಮ ಮುಂದುಗಡೆ ಪರಿಶುದ್ಧಾತ್ಮನ ಚಲಿಸ್ತಾನೆ ಪ್ರಿಯರೇ. ಫಸ್ಟ್ ಆಫ್ ಆಲ್ ದೇವರಿಗೆ ಕೊಡುವಂತ ಸಮಯವನ್ನು ಕೊಡಿ. ಇವತ್ತು ದಶಮ ಭಾಗ ಇವತ್ತು ದೇವರ ವಾಕ್ಯದಲ್ಲಿ, ದೇವರ ಸಮ್ಮುಖದಲ್ಲಿ ಕಳೆಯುವಂತ ಇಡೀ 24 ತಾಸಲ್ಲಿ ದೇವರಿಗೆ ಕೊಡುವಂತ ಸಮಯವನ್ನೇ ನೀವು ಕದ್ದುಕೊಂಡು ಲೋಕದ ರೀತಿಯಲ್ಲಿ ಕಾಣಿಕೆ ಕೊಟ್ಟರು ಏನು ಪ್ರಯೋಜನ ಇಲ್ಲ. ಲೋಕ ಇವತ್ತು ನಿಮ್ಮನ್ನು ಅವರು ಅಷ್ಟು ಕೊಟ್ಟರು, ಇಷ್ಟು ಕೊಟ್ಟರು, ಹಾಗೆ ಕೊಟ್ಟರು, ಹೀಗೆ ಕೊಟ್ಟರು ಎಂಬುದಾಗಿ ಹೇಳು. ಇವತ್ತು ನಿನ್ನ ಹೃದಯವನ್ನು ನೀನು ಕೊಡ್ತಿದ್ಯಾ ದೇವರಿಗೆ? ಇವತ್ತು ನಿನ್ನ ಹೃದಯವನ್ನು ದೇವರಿಗೆ ಕೊಡ್ತಿದ್ಯಾ? ದೇವರು ನಿನ್ನ ಪ್ರಾರ್ಥನೆ ಎಂಬ ಕಾಣಿಕೆಯನ್ನು ಮೆಚ್ಚುತ್ತಿದ್ದಾನ? ಬಡ ವಿಧವೆ, ಒಂದು ದುಗ್ಗಾಣಿ, ಆ 2 ದುಗ್ಗಾಣಿ ಅಂದ್ರೆ ತನ್ನ ಜೀವಿತ ಒಂದು ತಾನು ತನ್ನ ಕೈಯಲ್ಲಿದ್ದಂತ ಪರಿಪೂರ್ಣವಾಗಿ ಯೇಸುವಿಗೆ ಕೊಟ್ಟು ಬಿಟ್ಲು. ಅವಳ ಜೀವಿತವನ್ನು ಕೊಟ್ಟು ಬಿಟ್ಲು. ದೇವರ ವಾಕ್ಯ ಹೇಳ್ತದೆ, ಇವತ್ತು ನಿಮ್ಮ ಜೀವಿತವನ್ನು ಈ ಲೋಕದಲ್ಲಿ ದೇವರ ಆತ್ಮನು ಕೊಟ್ಟಿರುವಂತ ಒಂದು ಆಯುಷ್ಕಾಲವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ ಪ್ರಿಯರೇ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಆತನು ನಿಮ್ಮನ್ನು ತೃಪ್ತಿಪಡಿಸಬೇಕು. ವರ್ಷ ನಿಮಗೆ ಬಲ ಹೆಚ್ಚಾಗಬೇಕು. ದೇವರ ಆತ್ಮನ ನಡೆಸುವಿಕೆ ನಿಮ್ಮಲ್ಲಿ ಇರಬೇಕು. ಸೈತಾನನ ಕಟ್ಟುಗಳನ್ನು, ಬಂಧನಗಳನ್ನು ಮುರಿಯುವಂತ ಅಧಿಕಾರ ನಿಮ್ಮಲ್ಲಿ ಇದೆ. ಯಾವಾಗ ದೇವರಿಗೆ ಕೊಡುವಂತ ನೀವು ಸಮಯ, ದೇವರು ನಿಮಗೆ ಎಲ್ಲ ಅವಕಾಶವನ್ನು ಕೊಟ್ಟಿರ್ತಾನೆ, ಸಮಯವನ್ನು ಕೊಟ್ಟಿರ್ತಾನೆ, ಅವಕಾಶವನ್ನು ಕೊಟ್ಟಿರ್ತಾನೆ. ಅದನ್ನು ಹಾಳು ಮಾಡಬೇಡಿ ಪ್ರಿಯರೇ. ದೇವರ ಆತ್ಮನಿಗೆ ಕೊಡುವಂತ ಸಮಯವನ್ನು ದೇವರ ಆತ್ಮನಿಗೆ ಕೊಡಿ. ದೇವರ ಆತ್ಮನ ಸ್ವರವನ್ನು ಕೇಳಿ ದೇವರ ಆತ್ಮನ ನಡೆಸುವಿಕೆಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಯಾಕಂದ್ರೆ ನೀವು ಯಾಜಕರು, ದೇವರ ಪರಲೋಕದ ರಾಯಭಾರಿಗಳು, ಪರಲೋಕದ ಸೇವೆಯನ್ನು ಮಾಡುವುದಕ್ಕಾಗಿ ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟವರು ನೀವು. ಆ ಯಾಜಕರ ಸ್ವರ ಇಡೀ ಜನರನ್ನು ಎದ್ದು ನಿಂತು ಆಶೀರ್ವದಿಸಿದಂಥ ಸ್ವರ ದೇವರಿಗೆ ಕೇಳಿಸಿತು. ಪರಲೋಕಕ್ಕೆ ಅದು ಮುಟ್ಟಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನೀನು ಮಾಡುವಂಥ ಪ್ರಾರ್ಥನೆ ನಿನ್ನ ಹೃದಯದ ಕಿವಿಗೆ ಕೇಳಿಸದಿದ್ರೆ ದೇವರ ಕಿವಿಗೆ ಹೇಗೆ ಕೇಳಿಸ್ಲಿಕ್ಕೆ ಸಾಧ್ಯ? ನೀನು ಮಾಡುವಂತ ಪ್ರಾರ್ಥನೆ ನಿನಗೆ ಅರ್ಥ ಆಗದಿದ್ದರೆ ದೇವರಾದ ಕರ್ತನಿಗೆ ಅರ್ಥವಾಗಲಿಕ್ಕೆ ಹೇಗೆ ಸಾಧ್ಯ? ದೇವರ ಸಮ್ಮುಖಕ್ಕೆ ನೀನು ಬರುವಾಗ ನಿನ್ನನ್ನು ನೀವು ತಗ್ಗಿಸಿಕೊಳ್ಳಿ ಪ್ರಿಯರೇ.
ನಿಮ್ಮನ್ನೇ ನೀವು ದೇವರಿಗೆ ಸಮರ್ಪಿಸಿಕೊಡಿ. ದೇವರ ಆತ್ಮನ ಮೂಲಕ ನಡೆಸಲ್ಪಡುವುದಕ್ಕೆ ಒಪ್ಪಿಸಿಕೊಡಿ. ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸಿ ನಡೆಸಬೇಕು. ಈ ಲೋಕದ ಕೆಡುಕನು, ಶೋಧಕನು, ವೈರಿಯಾದ ಸೈತಾನನು ನಿಮ್ಮನ್ನು ನುಂಗಬೇಕೆಂಬುದಾಗಿ ಕಾಯ್ತಿದ್ದಾನೆ. ಅವನ ಕಾರ್ಯಗಳು ನಿಮ್ಮ ಕಾಲ ಕೆಳಗೆ ಬೀಳ್ಬೇಕಾದ್ರೆ ನಿಮ್ಮ ಸ್ವರ ಪರಲೋಕಕ್ಕೆ ಕೇಳಿಸಬೇಕು. ನಿಮ್ಮ ಸ್ವರ ಪರಲೋಕಕ್ಕೆ ಕೇಳಿಸಬೇಕು. ನೀವು ಆಶೀರ್ವದಿಸಲ್ಪಡಬೇಕು. ಇತರನ್ನು ನೀವು ಆಶೀರ್ವದಿಸಿ ಅವರು ಕೂಡ ನಿಮ್ಮ ಮೂಲಕ ಆಶೀರ್ವಾದ ಹೊಂದಬೇಕು. ಇದು ದೇವರು ಮಾಡುವಂಥ ಕಾರ್ಯ. ಯಾವಾಗ? ದೇವರಿಗೆ ನೀವು ಕೊಡುವಂಥ ಸಮಯ. ನನಗೆ ಸಮಯ ಇರಲಿಲ್ಲ, ಇವತ್ತು ಲೋಕದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಎಂಜಾಯ್ಮೆಂಟ್ ಮಾಡಲಿಕ್ಕೆ, ಅಲ್ಲಿ ಇಲ್ಲಿಗೆ ತಿರುಗಲಿಕ್ಕೆ, ಅಲ್ಲಿ ಇಲ್ಲಿ ಮಜಾ ಉಡಾಯಿಸಲಿಕ್ಕೆ ಎಲ್ಲದಕ್ಕೆ ನಿಮಗೆ ಸಮಯ ಇದೆ. ಆದರೆ ದೇವರಾದ ಕರ್ತನಿಗೆ ದೇವರು ಕೊಟ್ಟಿರುವಂಥ ಅವಕಾಶವನ್ನು, ದೇವರು ಕೊಟ್ಟಿರುವಂಥ ಸಮಯವನ್ನು ಲೋಕದ ರೀತಿಯಲ್ಲಿ ನೀವು ಕಳೆಯುವುದಾದರೆ ನಿಮ್ಮ ಕಷ್ಟದ ಸಮಯದಲ್ಲಿ, ನೀವು ತೊಂದರೆಯಲ್ಲಿ ಬೀಳುವಂಥ ವೇಳೆಯಲ್ಲಿ ದೇವರಾದ ಕರ್ತನು ಕೂಡ ಉತ್ತರ ಕೊಡುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಆ ಸಮಯವನ್ನು ನೀವು ಕಳ್ಕೊಂಡಿದ್ದೀರಾ. ದೇವರು ಕೊಟ್ಟಿರುವಂಥ ಸಮಯವನ್ನು ನೀವು ಕಳ್ಕೊಂಡಿದ್ದೀರಾ. ಅಯ್ಯೋ ದೇವರೆಂಬುದಾಗಿ ಹೇಳಿದ್ರು ಕೂಡ ನಿಮ್ಮ ಗುರುತೆ ನನಗಿಲ್ಲ ಎಂಬುದಾಗಿ ಪರಲೋಕದ ದೇವರು ಹೇಳುವನಾಗಿದ್ದಾನೆ. ಯಾಕಂದ್ರೆ ನಿಮ್ಮ ಸ್ವರ ನಿಮಗೆ ಕೇಳಿಸುವುದಿಲ್ಲ. ನೀವು ಮಾಡುವಂಥ ಪ್ರಾರ್ಥನೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಪರಲೋಕಕ್ಕೆ ಹೇಗೆ ಕೇಳಲಿಕ್ಕೆ ಸಾಧ್ಯ? ಪರಲೋಕದ ದೇವರಿಗೆ ಅರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡಿ. ಯಾಕಂದ್ರೆ ಜ್ಞಾನೋಕ್ತಿ 4:23 ಹೇಳ್ತದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರ ಒಳಗಿನಿಂದ ಜೀವಧಾರೆಗಳು ಹೊರತದೆ. ಜೀವಧಾರೆ ಹೋಲಿ ಸ್ಪಿರಿಟ್ ಆಗಿದ್ದಾನೆ. ಪರಿಶುದ್ಧಾತ್ಮನು ಇವತ್ತು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ ಪ್ರಿಯರೇ. ನಿಮ್ಮ ಸ್ವರ ನಿಮ್ಮ ಹೃದಯದಲ್ಲಿ ವಾಸಿಸುವಂತ ಪರಿಶುದ್ಧಾತ್ಮನಿಗೆ ಕೇಳಿಸಬೇಕು. ನಿಮ್ಮ ಸ್ವರ, ನೀವು ಮಾಡುವಂತ ಪ್ರಾರ್ಥನೆ, ವಿಜ್ಞಾಪನೆ ದೇವರಾದ ಕರ್ತನ ಆ ಪರಿಶುದ್ಧವಾದ ಪರಲೋಕದ ಸನ್ನಿಧಾನವನ್ನು ಕದಲಿಸಬೇಕು. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳಿದಂತ ನೀವು ಅನೇಕರಿಗೆ ಶೇರ್ ಮಾಡಿ ಇದರ ಆಶೀರ್ವಾದ ನೀವು ಕೂಡ ಹೊಂದಿಕೊಳ್ಳಿ. ಇದು ಕೂಡ ದೇವರು ಕೊಟ್ಟಿರುವಂತ ಅವಕಾಶ ನಿಮಗೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಪ್ರಿಯರೇ. ಯಾಕಂದರೆ ಯೇಸು ಸ್ವಾಮಿ ತಿರುಗೊಂದಾವತಿ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ನೀವು ಯಾವ ಊರಲ್ಲಿ ಇರಲಿ, ಯಾವ ಹಳ್ಳಿಯಲ್ಲಿ ಇರಲಿ, ಜನರಿಗೆ ನಿಮ್ಮ ಪರಿಚಯ ಇಲ್ಲದೆ ಇರಬಹುದು. ಆದರೆ ಪರಲೋಕದ ತಂದೆಯಾದ ದೇವರಿಗೆ, ಆ ಪರಿಶುದ್ಧಾತ್ಮನಿಗೆ ನಿಮ್ಮ ಪರಿಚಯ ಇರಬೇಕು. ಲೋಕದಲ್ಲಿ ಎಲ್ಲರಿಗೂ ಪರಿಚಯ ಇದ್ದು ದೇವರಾದ ಕರ್ತನಿಗೆ ನಿಮ್ಮ ಪರಿಚಯ ಇಲ್ಲದಿದ್ದರೆ ನೀವು ಈ ಲೋಕದಲ್ಲಿ ಇದ್ದು ಹುಟ್ಟಿ ಬೆಳೆದು ಜೀವಿತ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದರೆ ನಿಮ್ಮನ್ನು ಯಾಜಕರನಾಗಿ ಆರಿಸಿಕೊಂಡಿದ್ದಾನೆ. ನಿಜವಾದ ಯಾಜಕರು ನೀವು ಆಗಿರುವುದಾದರೆ ನಿಮ್ಮ ಸ್ವರ ದೇವರ ಆತ್ಮನಿಗೆ ಕೇಳಿಸ್ತದೆ. ನಿಮ್ಮ ಪ್ರಾರ್ಥನೆ ಆ ಪರಲೋಕ ರಾಜ್ಯವನ್ನು ತೆರೆಯುವಂಥದ್ದಾಗಿದೆ. ಅಂತ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ. ಪ್ರಿಯ ದೇವಜನರೇ, ನಿದ್ದೆ ಮಾಡುವವನು ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಏಳು, ಯೆಹೋವನು ನಿನಗೆ ನಿತ್ಯ ಬೆಳಕಾಗಿದ್ದಾನೆ. ಹೌದು ಪ್ರಿಯ ದೇವಜನರೇ, ಲೋಕದ ರೀತಿಯಲ್ಲಿ ದೇವರು ಕೊಟ್ಟಿರುವಂಥ ಅವಕಾಶವನ್ನು ಲೋಕದ ನಿದ್ದೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಳಿಬೇಡಿ. ಎಚ್ಚರವಾಗಿರಿ. ಯಾಕಂದ್ರೆ ಯೇಸು ಸ್ವಾಮಿ ತಿರುಗೊಂದಾವತಿ ಬರಲಿಕ್ಕಿದ್ದಾನೆ. ಆತನ ಮುಂದೆ ನೀನು ಆತನ ಕೃಪಾಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ನಿಲ್ಲಿಕ್ಕಿದೆ ಪ್ರಿಯರೇ. ನಿಮ್ಮನ್ನು ಯಾಜಕರನಾಗಿ ನೇಮಿಸಿ, ದೇವರು ನಿಮಗೆ ಕೊಟ್ಟಿರುವಂಥ ತಲಾಂತು, ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಿದಂಥ ನಡೆಸುವಿಕೆ ಎಲ್ಲವೂ ನಾಡಿನ ದಿನದಲ್ಲಿ ಅದು ಎಣಿಕೆ ಆಗಲಿಕ್ಕಿದೆ. ನನಗೆ ಆರೋಗ್ಯ ಇರಲಿಲ್ಲ, ನನಗೆ ಗಂಡ ಬಿಡಲಿಲ್ಲ, ನನಗೆ ಮಗಳು ಬಿಡಲಿಲ್ಲ, ನನಗೆ ತಾಯಿ ಬಿಡಲಿಲ್ಲ, ತಂದೆ ಬಿಡಲಿಲ್ಲ ಎಂಬುದಾಗಿ ನಾಳೆ ಅಲ್ಲಿ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಜನರೇ, ನಿನ್ನ ಹೃದಯವನ್ನು ದೇವರಿಗೆ ಈ ಸಮಯದಲ್ಲಿ ನೀವು ಕೊಡುವುದಾದರೆ ನೀವು ಯಾಜಕೋದ್ಯಕಕ್ಕೆ ನೀವು ಕರೆಯಲ್ಪಟ್ಟವರು.
ಆ ಯಾಜಕನಾಗಿರೋ ನಿಮ್ಮನ್ನು ಆರಿಸಿಕೊಂಡ ಯಾಜಕೋದ್ಯೋಗಕ್ಕೆ ಆರಿಸಿಕೊಂಡಂತ ಆ ಪರಲೋಕದ ಯಜಮಾನನ ಸ್ವರವನ್ನು ನೀವು ಕೇಳುವಂಥವರಾಗಿರ್ಬೇಕು. ಆ ಯಜಮಾನನ ಸ್ವರ ನೀವು ಕೇಳುವುದಾದರೆ ನಿಮ್ಮ ಸ್ವರ ಯಜಮಾನನಿಗೆ ಕೇಳ್ತದೆ. ನಿಮ್ಮ ಪ್ರಾರ್ಥನೆ ಪರಲೋಕದ ದ್ವಾರಗಳನ್ನು ತೆರೆಯಲ್ಪಡ್ತದೆ. ನಿಮಗೋಸ್ಕರ ದೇವದೂತರ ಗಣ ಸೈನ್ಯಗಳು ನಿಮಗೋಸ್ಕರ ಸಹಾಯಕ್ಕೆ ಬರ್ತಾರೆ. ಪರಲೋಕದ ತಂದೆಯಾದ ದೇವರು ನನ್ನೊಂದಿಗೂ ನಿಮ್ಮೊಂದಿಗೆ ಇದ್ದಾನೆ. ಇವತ್ತು ಈ ವಾಕ್ಯ ನನಗೂ ನಿಮಗೂ ಸಾರಲ್ಪಟ್ಟಿದೆ. ನನ್ನೊಂದಿಗೂ ನಿಮ್ಮೊಂದಿಗೂ ದೇವರ ಆತ್ಮನು ಮಾತನಾಡಿದ್ದಾನೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೇ, ನೀನು ವಾಕ್ಯವೆಂಬಾತನು. ಈ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ ಸ್ವಾಮಿ. ಕೇಳುವಂತ ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನು ತೂರಿ ಹೋಗಿ ವಿಭಾಗಿಸಿ, ನೀವು ಯಾವ ಉದ್ದೇಶಕ್ಕೋಸ್ಕರ ಯಾಜಕರನ್ನಾಗಿ ನಿನ್ನ ಮಕ್ಕಳನ್ನು ನೀನು ಆರಿಸಿಕೊಂಡಿದ್ದೇವರಾಗಿ ನಿನ್ನ ಮಕ್ಕಳು ತಿಳ್ಕೊಂಡವರಾಗಿ, ನೀನು ಕೊಟ್ಟಿರುವಂಥ ಸಮಯ, ನೀನು ಕೊಟ್ಟಿರುವಂಥ ಅವಕಾಶವನ್ನು ಪರಿಶುದ್ಧಾತ್ಮನೆ ನಿನ್ನ ಮೂಲಕವಾಗಿ ಅದನ್ನು ಉಪಯೋಗಿಸಲ್ಪಟ್ಟವರಾಗಿ ಅವರ ವೈಯಕ್ತಿಕ ಜೀವಿತಕ್ಕೂ ಅವರ ಕುಟುಂಬ ಜೀವಿತಕ್ಕೂ ಅವರ ಆಶೀರ್ವಾದಕರವಾಗಿರುವುದು ಮಾತ್ರವಲ್ಲದೆ ಲೋಕಕ್ಕೂ ಕೂಡ ಅವರು ಆಶೀರ್ವಾದಕರವಾಗಿರಬೇಕು. ಲೋಕವನ್ನು ಕೂಡ ಅವರು ಆಶೀರ್ವದಿಸುವಂತರಾಗಿರಬೇಕು. ಎಲ್ಲ ರೋಗದ ಕಟ್ಟುಗಳನ್ನು ಮುರಿಯುವಂತ ಅಧಿಕಾರವನ್ನು ಕೂಡ ಅವರಿಗೆ ಕೊಟ್ಟಿದೆ. ಆ ಅಧಿಕಾರ ಅವರ ಮೂಲಕವಾಗಿ ನಡೆಸಲ್ಪಡುವಂತೆ ಕೃಪೆಯಿಂದ ಪರಿಶುದ್ಧಾತ್ಮನೇ ನಡೆಸು. ನೀನು ಯಜಮಾನನಾಗಿದ್ದಿ, ನೀನು ನಡೆಸುವನಾಗಿದ್ದಿ. ನಿನ್ನ ಹಸ್ತ ಕೇಳು. ಈ ಪ್ರಾರ್ಥನೆಯನ್ನು, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಂದು ನಿನ್ನ ಜನರ ಮೇಲೆ ನಿನ್ನ ಹಸ್ತ, ನಿನ್ನ ಆತ್ಮನ ನಡೆಸುವಿಕೆ ನಡೆಸಲ್ಪಡಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.